ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಯಶವಂತಪುರ ಫ್ಲೈಓವರ್ ಮೇಲೆ ಇದ್ದೀನಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಈ ಒಂದು ಯಶವಂತಪುರ ಫ್ಲೈಓವರ್ ಏನಿದೆ, ಒಂದು ದಂಧೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭ ಹೇಳೋದಕ್ಕೆ ಬಂದಿದ್ದೀನಿ. ಇದೊಂದು ಸ್ಕ್ಯಾಮ್ ಅಂತ ಹೇಳ್ಬೋದು. ಈ ಒಂದು ಫ್ಲೈಓವರ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಇಲ್ಲಿಂದ ಎಂಡ್ ಆಗೋ ತನಕ ಸಾಕಷ್ಟು ಏನು ಈ ಚಿಕ್ಕ ಚಿಕ್ಕ ಮಳೆಗಳು ಬರ್ತದೆ. ಆ ಮಳೆಗಳನ್ನು ಸುಮಾರು 1 kg ಮೇಲೆ ಸುರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯಾರು ಅಂತ ನನಗೆ ಹೇಳೋದಕ್ಕೆ ಬಯಸೋದಿಲ್ಲ. ಸೊ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಯಾವ ಪೆಟ್ರೋಲ್ ಬಂಕ್ ಇದೆ ಅಥವಾ ಯಾವ ಒಂದು ಪಂಚರ್ ಅಂಗಡಿ ಇದೆ, ಬಹುಶಃ ಅವರೇ ಹಾಕಿರ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ಇದು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು. ಒಂದು ಪಂಚರ್ ಹಾಕಿದ್ರೆ 100 ಬಿಲ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಸ್ಕ್ಯಾಮ್. ಇದು ನೋಡಿ, ಜಸ್ಟ್ ಸ್ವಲ್ಪ ಹೊತ್ತಿಗೆ ಅಷ್ಟೇ ಇಷ್ಟಿದೆ, ಇಷ್ಟು ಮಳೆಗಳಿದೆ. ಸುಮಾರು 1 kgಯಷ್ಟು ಈ ಥರದ ಮಳೆಗಳನ್ನು ಹಾಕಿದ್ರೆ ಟೂ ವೀಲರ್ಸ್ಗಳು ಏನಿದ್ದಾರೆ ಅವ್ರಿಗೆ ಗಾಡಿಗಳು ಪಂಚರ್ ಆಗುತ್ತೆ. ಆಮೇಲೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋದರೆ ಅಲ್ಲಿ ಪಂಚರ್ ಅಂಗಡಿ ಇದೆ, ಬಹುಶಃ ಅವರೇ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಾನು ಹೇಳೋದೇನಂತಂದರೆ, ಸಾರ್ವಜನಿಕರು ಏನಿದ್ದೀರಿ ಟೂ ವೀಲರ್ಸ್ ಓಡಿಸ್ತಕ್ಕಂಥವ್ರು ಭಾಳ ಎಚ್ಚರಿಕೆಯಿಂದ ಇಲ್ಲಿ ಗಾಡಿಗಳನ್ನು ಓಡಿಸ್ಬೇಕು. ಜನಗಳಿಗೆ ಅವೇರ್ನೆಸ್ ಮಾಡಿದ್ರು ಕೂಡ ಈ ಥರದ ಮಳೆಗಳನ್ನು ಮತ್ತೆ ಅವ್ರು ಆಗ್ತಾನೆ ಇರ್ತಾರೆ. ಯಾಕಂದರೆ ಅವ್ರ ಬಿಸ್ನೆಸ್ಸೇ ಅದು. ರಾಜಕಾರಣಿಗಳು, ಅಧಿಕಾರಿಗಳು ಕೂಡ ಇವತ್ತು ಕೊಳ್ಳೆ ಹೊಡಿತಾ ಇದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ. ಸೊ ನಾವು ಯಾಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಇಂಥ ಒಂದು ಕೈ ಚಳಕನ್ನು ಮಾಡಿ ಜನಗಳನ್ನು ಯಾಮಾರಿಸಿ ಅವರಿಗೆ ತೊಂದರೆಯನ್ನು ಕೊಟ್ಟು ಈ ಥರದ ಒಂದು ಸ್ಕ್ಯಾಮನ್ನು ಮಾಡ್ತಾ ಇದ್ದಾರೆ. ಸೊ ಟೂ ವೀಲರ್ಸವರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಇಲ್ಲಿ ಡೆಪ್ಟಿ ಕಮಿಷನರ್ ಆಫೀಸ್ ಕೂಡ ಇದೆ. ಇಲ್ಲಿ ತೋರಿಸಿ, ಇಲ್ಲಿ ಡೆಪ್ಟಿ ಕಮಿಷನರ್ ಆಫೀಸ್ ಇದೆ. ಇದೇ ಮುಂದೆ ಹೋದರೆ ಅಲ್ಲಿ ಪಬ್ಲಿಕ್ ಟಿವಿ ಆಫೀಸ್ ಕೂಡ ಇದೆ. ಸೊ ಇಂಥ ಒಂದು ಜಾಗದಲ್ಲಿ ಈ ಥರದ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತಂದರೆ ನಿಜಕ್ಕೂ ದುಡ್ಡು ಮಾಡೋದಕ್ಕೆ ಜನಗಳನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಮತ್ತೊಂದು ಸರಿ ನೋಡ್ಕೊಳ್ಳಿ, ಇದು ನಾನು ಜಸ್ಟ್ ಒಂದು ನಿಮಿಷದಲ್ಲಿ ಆರಿಸಿರ್ತಕ್ಕಂಥ ಈ ಒಂದು ಮಳೆಗಳು. ಸೊ ಇದು ಒಂದು ಸಾರಿ ಟೈರ್ಗೆ ಚುಚ್ಕೊಳ್ತು ಅಂದರೆ ಸೊ ಅದೇನಾಗುತ್ತೆ, ಪಂಚರ್ ಆಗುತ್ತೆ. ಸೊ ಇದು ಒಂದು ಜನಗಳಿಗೆ ಗೊತ್ತಿಲ್ಲ, ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಈಗ. ಯಶವಂತಪುರದ DCP ಆಫೀಸ್ ಮುಂದ್ಗಡೆ ಇಂಥ ಒಂದು ಘಟನೆಗಳು ನಡೀತಾ ಇದೆ, ಸ್ಕ್ಯಾಮ್ ನಡೀತಾ ಇದೆ. ಈಗ ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದೀನಿ. ಅವ್ರು ಏನು ಮಾಡ್ತಾರೆ ಅಂತ ಆಮೇಲೆ ಕಾದು ನೋಡೋಣ.